ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಏನಿವತ್ತು ರಾಜಿ ಅಡುಗೆ ಮನೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೀರಾ? ಇವತ್ತು ನಿಮಗೊಂದು ಸ್ಪೆಷಲ್ ರೆಸಿಪಿನ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ನಾನು ಇವತ್ತು ಹೋಮ್ ಮೇಡ್ ಚಿಕನ್ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಯಾವುದೇ ರೀತಿ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದು ಪೌಡರ್ನ ಹಾಕಿ ಚಿಕನ್ ಕಬಾಬ್ನ ಮಾಡೋದಿಲ್ಲ. ಮನೇಲೇ ಇರುವಂತಹ ಪದಾರ್ಥದಲ್ಲಿ ಚಿಕನ್ ಕಬಾಬ್ನ ಮಾಡ್ತಾ ಇದ್ದೀನಿ. ನಮ್ಮ ಚುಮ್ಮಿಗೂ ಈ ಚಿಕನ್ ಕಬಾಬ್ ಅಂದರೆ ಸಖತ್ತು ಇಷ್ಟ. ನಾನು ಮಾಡೋವಂಥ ಕಬಾಬ್ ಅಂದರೆ ಇನ್ನೂ ಇಷ್ಟ. ಏನೇನಂತ ಹೇಳ್ತಾ ಹೋಗ್ತೀನಿ, ಮಾಡೋಣ ಬನ್ನಿ. ಚುಮ್ಮಿ ಇವಾಗ ಸ್ಕೂಲಿಗೆ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಅವಳು ಬರೋ ಅಷ್ಟರಲ್ಲಿ ಬಿಸಿ ಬಿಸಿ ರೆಡಿ ಆಗೋಗುತ್ತೀನಿ. ಏನು ಬರ್ತಾಳೆ. ಬನ್ನಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಈ ಕಬಾಬ್ಗೆ ಟೇಸ್ಟ್ ಚೆನ್ನಾಗಿರೋದು. ಹಾಗಾಗಿ ಶುಂಠಿ ಬೆಳ್ಳುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು 7ರಿಂದ 8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಚಕ್ಕೆ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಬೇಕು. ನೋಡಿ, ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ಮೊಟ್ಟೆ ಎಲ್ಲ ಹಾಕ್ತೀವಲ್ವಾ, ಜಾಸ್ತಿ ನೀರು ಹಾಕ್ಬಿಟ್ರೆ ಚಿಕನಿಗೆ ಮಸಾಲ ಹಿಡಿಯೋದಿಲ್ಲ, ತೆಳ್ಳಗಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಗೆ ಪೇಸ್ಟ್ ಮಾಡ್ಕೊಂಬಿಡಿ. ಮತ್ತು ಒಂದು ಬೌಲ್ ತಗೊಂಡು ಇದಕ್ಕೆ 1 ಮೊಟ್ಟೆ ಹೊಡೆದು ಹಾಕಿದ್ದೀನಿ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಫುಡ್ ಕಲರ್ನ ಹಾಕೋದಿದ್ರೆ ಹಾಕ್ಬೋದು, ಅದು ಆಪ್ಷನಲ್ಲು. ನಾನು ಇವಾಗ ಹಾಕಿದ್ದೀನಿ. 1 ನಿಂಬೆ ಹಣ್ಣಿನ ರಸನ ಹಾಕಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, 1-2-3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ, ಮತ್ತು ನಾವು ರುಬ್ಬಿಟ್ಟಿದ್ವಲ್ಲ ಆ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಒಂದು ಬಬಲ್ಸ್ಗಳೇನು ಬರ್ದಂಗೆ ನೀಟಾಗಿ ಒಂದು ಸ್ವಲ್ಪನೂ ನೀರು ಹಾಕ್ದಂಗೆ ಕಲಸ್ಕೊಬೇಕು. ಆಮೇಲೆ ಚಿಕನ್ ತಗೊಂಡು ಆ ಚಿಕನಿಗೆ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನಾನಿವಾಗ ಒಂದು ಅರ್ಧ ಕೆಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕಲಿಸಿದ್ದೀನಿ. ಇವಾಗ ಇದನ್ನು 1-2 ಗಂಟೆಯಷ್ಟು ಮುಚ್ಚಿಟ್ಟೋಣ. ಚೆನ್ನಾಗಿ ನೆಂದಷ್ಟು ಸ್ಮೂತ್ ಆಗುತ್ತೆ, ಜ್ಯೂಸಿ ಆಗುತ್ತೆ. ಚೆನ್ನಾಗಿ ನೆಂದಿತ್ತು. ಇದನ್ನು ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳಬೇಕು, ಏನಿವತ್ತು ನಿಮ್ಮ ಸ್ಪೆಷಲ್ಲ ಅಂತ. ಅಷ್ಟು ಸ್ಮೆಲ್ ಘಮ ಘಮ ಅಂತ ಇದೆ. ನಮ್ಮ ಚುಮ್ಮಿ ಬಂದ್ರಂತೂ ಸ್ಮೆಲ್ಲಲ್ಲೇ ಕಂಡುಹಿಡಿದ್ಬಿಡ್ತಾಳೆ ನಮ್ಮಮ್ಮ ಚಿಕನ್ ಕಬಾಬ್ ಮಾಡಿದೆ ಅಂತ. ತುಂಬ ಖುಷಿಯಾಗಿ ಹೋಗ್ಬಿಡ್ತಾಳೆ. ಸೂಪರಾಗಿ ಬಂದೈತೆ. ಬನ್ನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಟೇಸ್ಟ್ ಹೇಗಿದೆ ಅಂತ ನನ್ನ ಚುಮ್ಮಿನೇ ಕೇಳಿಬಿಟ್ಟು ಹೇಳ್ತೀನಿ. ಇನ್ನು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ರೆಸಿಪಿನ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್, ಧನ್ಯವಾದಗಳು.